ಸ್ವಾಗತ. ಬನ್ನಿ ತಡ ಮಾಡ್ದೇನೆ ವಿಡಿಯೋ ಶೂಟ್ ಮಾಡೋಣ. ಫ್ರೆಂಡ್ಸ್, ಬೇಕರಿ ಸ್ಟೈಲ್ ಅಲ್ಲಿ ಬೇಸನ್ ಉಂಡೆ ಮನೇಲಿ ಮಾಡ್ಬೇಕಂದ್ರೆ ಕೆಲವು ಟಿಪ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಫಸ್ಟ್ ಟೈಮ್ ನೀವು ಬೇಸನ್ ಉಂಡೆಯನ್ನ ಬೇಕರಿ ಸ್ಟೈಲ್ ಅಲ್ಲಿ ಮಾಡ್ಬೋದು. ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡಿದಾಗ ನನಗೂ ಆಶ್ಚರ್ಯ ಆಯ್ತು, ಅಷ್ಟು ಚೆನ್ನಾಗಿ ಬೇಸನ್ ಉಂಡೆ ಬರುತ್ತೆ. ಹಾಗಾಗಿ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂದ್ರೆ ಬೇಸನ್ ಉಂಡೆ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ತೂಕದ ಅಳತೆಯಿಂದ ಹೇಳ್ಬೇಕಂದ್ರೆ ಒಂದು ಅರ್ಧ ಕೆಜಿ ಆಗುವಷ್ಟು ಕಡಲೆ ಹಿಟ್ಟು. ಇದಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ತುಪ್ಪವನ್ನ ತಗೊಂಡಿದ್ದೀನಿ. ತುಪ್ಪವನ್ನ ನಾವು ಒಂದೇ ಸಾರಿ ಹಾಕಬಾರ್ದು, ಸ್ವಲ್ಪನೇ ತುಪ್ಪ ಸೇರಿಸ್ತಾ ಹೋಗ್ಬೇಕು. ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಂಡು ಒಂದು 15 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಸನ್ ಉಂಡೆ ಮಾಡ್ಬೇಕಂದ್ರೆ ಒಂದು ಟೈಮಿಂಗ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಅಂದ್ರೆ ಪರ್ಫೆಕ್ಟ್ ಆಗಿ ಇಲ್ಲಿ ಆಗುತ್ತೆ. ನಂತರ ನಾನಿಲ್ಲಿ ಮತ್ತೆ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಟೋಟಲ್ ಆಗಿ ನಾವು ಒಂದು 20 ರಿಂದ 25 ನಿಮಿಷದವರೆಗೂ ಫ್ರೈ ಮಾಡಬೇಕು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ರವೆ ರೀತಿಯಲ್ಲಿ ಕಾಣ್ತಾ ಇದೆ ನಮ್ಮ ಬೇಸನ್ ಹಿಟ್ಟು. ಈ ರೀತಿ ರವೆ ಆಗುವವರೆಗೂ ತುಪ್ಪವನ್ನ ಸ್ವಲ್ಪ ಸೇರಿಸ್ತಾ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಅರಿಶಿನವನ್ನ ಸೇರಿಸ್ತಾ ಇದ್ದೀನಿ. ಕಲರ್ಗೋಸ್ಕರ ಫುಡ್ ಕಲರ್ ಹಾಕಕ್ ಹೋಗ್ಬೇಡಿ. ಅರಿಶಿನವನ್ನ ಹಾಕಿ ಮತ್ತೆ 2 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನ ಹಾಕಿದೀನಿ. ಸ್ವಲ್ಪ ಇಲ್ಲಿ ಸೈಡ್ಗೆ ಎತ್ತಿಟ್ಕೊಂಡಿದೀನಿ, ಕೊನೆಗೆ ಬೇಕಾಗತ್ತೆ ಅಂತ. ನೋಡಿ, ಈ ರೀತಿ ರವೆ ಆದ್ಮೇಲೆ ತುಪ್ಪ ಹಾಕಿದ ನಂತರ ನೀವು ನೋಡ್ತಾ ಇರ್ಬೋದು, ಈಗ ಮೆಲ್ಟ್ ಆಗ್ತಾ ಇದೆ. ಈ ರೀತಿ ಮೆಲ್ಟ್ ಆಗ್ಬೇಕು. ಈ ರೀತಿ ಮೆಲ್ಟ್ ಆದ್ರೆ ಸೂಪರ್ ಆಗಿ ಬೇಸನ್ ಉಂಡೆ ಇಲ್ಲಿ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಟೋಟಲ್ ಆಗಿ ಒಂದು 25 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದೀನಿ. ಈ ರೀತಿ ಮೆಲ್ಟ್ ಆದ್ಮೇಲೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಇದನ್ನ ನಾವು ಒಂದು ಪ್ಲೇಟ್ಗೆ ಸರ್ವ್ ಅನ್ನ ಮಾಡ್ಕೋಬೇಕು. ಈಗ ಇಲ್ಲಿ ಪೂರ್ತಿ ಇದು ತಣ್ಣಗಾಗಬೇಕು. ಅಲ್ಲಿವರೆಗೂ ಫ್ಯಾನ್ ಗಾಳಿಗೆ ಅಥವಾ ರೆಸ್ಟ್ ಮಾಡಕ್ಕೆ ಬಿಟ್ಬಿಡಿ 1 ಅವರ್. ಇಲ್ಲಿ 1 ಅವರ್ ಆದ್ಮೇಲೆ ನಾನು ನಿಮ್ಗೆ ಮತ್ತೆ ತೋರಿಸ್ತಾ ಇರೋದು ಪೂರ್ತಿ ತಣ್ಣಗಾಗಿದೆ. ಈಗ ಇದಕ್ಕೆ ಬುರಾ ಸಕ್ಕರೆಯನ್ನ ತಗೊಂಡಿದ್ದೀನಿ, ಸ್ವಲ್ಪ ತುಪ್ಪವನ್ನ ಕೂಡ ತಗೊಂಡಿದ್ದೀನಿ. ಬುರಾ ಸಕ್ಕರೆನೇ ಹಾಕಬೇಕು ಬೇಸನ್ ಉಂಡೆಗೆ. ಮನೆಯಲ್ಲಿರುವಂತ ಸಕ್ಕರೆಯನ್ನ ನೀವು ತರಿಗೆ ರುಬ್ಬಿ ಸೇರಿಸಿದ್ರು ಕೂಡ ಚೆನ್ನಾಗಾಗುತ್ತೆ, ಆದ್ರೆ ಬೇಕರಿ ಸ್ಟೈಲ್ ಅಲ್ಲಿ ಆಗೋದಿಲ್ಲ. ಬೇಕರಿ ಸ್ಟೈಲ್ ಅಲ್ಲಿ ನಿಮ್ಗೆ ಬೇಸನ್ ಉಂಡೆ ಬೇಕಪ್ಪ ಅಂದ್ರೆ ಬುರಾ ಸಕ್ಕರೆನೇ ಹಾಕ್ಬೇಕು. ಬುರಾ ಸಕ್ಕರೆ ಮನೆಯಲ್ಲಿ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ನಿಮ್ಗೆ ಏನಾದ್ರೂ ಬುರಾ ಸಕ್ಕರೆ ಮಾಡೋದು ಗೊತ್ತಿಲ್ಲಪ್ಪ ಅಂದ್ರೆ ಕೆಳಗಡೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಬುರಾ ಸಕ್ಕರೆಯನ್ನ ಸೇರಿಸ್ಕೊಂಡು ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ನಾವು ಸಕ್ಕರೆಯನ್ನ ಸೇರಿಸ್ಕೋಬಾರ್ದು, ಇಲ್ಲ ಅಂದ್ರೆ ಇದು ನೀರಾಗ್ಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ಟೀ ಸ್ಪೂನ್ ಆಗೋಷ್ಟು ಉಳಿದಿರುವಂತ ಎಲ್ಲ ತುಪ್ಪವನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ನಿಮ್ಗೆ ತುಪ್ಪ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಯಾಕಂದ್ರೆ ಮೊದಲೇ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ, ಅದು ಕೂಡ ಚೆನ್ನಾಗಾಗುತ್ತೆ. ಈ ರೀತಿ ಮೇಲೆ ತುಪ್ಪ ಹಾಕೋದ್ರಿಂದ ತಿನ್ನುವಾಗ ಒಂದ್ ರೀತಿಯಲ್ಲಿ ತುಪ್ಪ ತಿಂದಂಗ ಅನ್ಸುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಫ್ರೆಂಡ್ಸ್, ನಾವು ಈ ರೀತಿ ಉಂಡೆ ಕಟ್ಟುವಾಗ ಕೈಯಲ್ಲಿ ತುಂಬಾ ಸಾಫ್ಟ್ ಆಗಿ ಅನ್ಸುತ್ತೆ. ಏನಪ್ಪಾ ಇಷ್ಟು ಮೃದುವಾಗಿದೆಯಲ್ಲೋ ಅಂತ ಅನ್ಕೋಬೇಕು, ಆ ರೀತಿ ಆಗುತ್ತೆ. ಆದ್ರೆ ಇದು ತಣ್ಣಗಾಗ್ತಾ ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ. ಅಂದ್ರೆ ಜಾಸ್ತಿ ಗಟ್ಟಿ ಅಲ್ಲ, ಸೊ ಸಾಫ್ಟ್ ಆಗಿ ಬೇಕರಿಯಲ್ಲಿ ಸಿಗುತ್ತೆ ನೋಡಿ ಬೇಸನ್ ಉಂಡೆ, ಅದೇ ರೀತಿ ಆಗುತ್ತೆ. ಈಗ ನಿಮ್ಗೆ ಇಲ್ಲಿ ಒಂದು ಅರ್ಧ ತಾಸು ಆದ ನಂತರ ತೋರಿಸ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಬೇಸನ್ ಉಂಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ಅಷ್ಟೇ ಬಾಯಲ್ಲಿ ಕರಗಬೇಕು, ಅಷ್ಟು ಸಾಫ್ಟ್ ಆಗಿ ಅಷ್ಟು ಟೇಸ್ಟಿಯಾಗಿ ಕೂಡ ಇದೆ. ಫ್ರೆಂಡ್ಸ್, ನಾನು ಮೇಲ್ಗಡೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಸಿಲ್ವರ್ ಕಲರ್ದು ಪೇಪರ್ ಸಿಗುತ್ತಲ್ವಾ ಸ್ವೀಟ್ಗೆಲ್ಲ ಹಚ್ಚೋದು, ಅದನ್ನ ಹಚ್ಚಿದೀನಿ. ಸೊ ಒಂದ್ಸರಿ ಆದ್ರೂ ನಾನು ಹೇಳಿರುವಂತ ಮೆಜರ್ಮೆಂಟ್ ಅನ್ನ ತಗೊಂಡು ಈ ಬೇಸನ್ ಉಂಡೆಯನ್ನ ಮಾಡಿ ನೋಡಿ. ಗ್ಯಾರಂಟಿ, 100% ಗ್ಯಾರಂಟಿ. ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಮೆಜರ್ಮೆಂಟ್ ಜೊತೆಗೆ ನಾವು ಪಾತ್ರೆಯನ್ನ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಹಿಟ್ಟನ್ನ ಹುರಿಯುವಾಗ ಯಾವ ಪಾತ್ರೆ ತಗೋತೀವಲ್ಲ, ಅದು ಸ್ವಲ್ಪ ದಪ್ಪದಾದ ಪಾತ್ರೆಯನ್ನ ತಗೋಬೇಕು. ಅಂದ್ರೆ ತುಂಬಾ ಚೆನ್ನಾಗಿ ಬೇಸನ್ ಉಂಡೆ ಇಲ್ಲಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಇನ್ನೊಬ್ರು ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.